ವಾಟ್ ಈಸ್ ಸಕ್ಸಸ್ ಟು ಯು ಮ್ಯಾಮ್? ಅಂದರೆ ಬಿಕಾಸ್ ಈಗ ಐ ಆಮ್ 40 ಟುಡೇ. ಇನ್ನೊಂದು 10 ವರ್ಷದ ಮುಂಚೆ ನನ್ನನ್ನು ಕೇಳಿದರೆ ಐ ವುಡ್ ಹವ್ ಸೆಡ್ ಕಂಫರ್ಟಬಲ್ ಮನಿ ಕುಡ್ ಹ್ಯಾವ್ ಗಿವನ್ ಮೀ ಸಮ್ ಥಿಂಗ್ಸ್ ಅಂತ. ಅಟ್ 40 ಟುಡೇ ಐ ಸೇ ಬುಕ್ಸ್ ಆರ್ ಹ್ಯಾಪಿನೆಸ್ ಟು ಮೀ ಅಂತ. ಮೇ ಬಿ ಅಟ್ 50 ಐ ಡೋಂಟ್ ನೋ ನಾನೇನು ಹೇಳ್ತೀನೋ. ಅಂದರೆ ನನಗನ್ಸೋದು ನಾವು ಬೆಳೀತಾ ಬೆಳೀತಾ ಎಷ್ಟು ಜೀವನ ನೋಡ್ತೀವೋ, ಇನಿಷಿಯಲ್ ಇಯರ್ಸಲ್ಲಿ ಯಾವುದು ಇಲ್ಲದೇ ಇರೋದು ಹಿಂದೆ ಓಡ್ತಾ ಇರ್ತೀವಿ. ಅದು ಸಿಕ್ಕಿದ ಮೇಲೆ ಗೊತ್ತಾಗತ್ತೆ ಅಯ್ಯೋ ಇದಲ್ಲ ಅಂತ ಇದು ನನ್ನ ಅನುಭವ. ಬಟ್ ಅಂದರೆ ಒನ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಯಾವತ್ತೂ ಕ್ರೇವ್ ಮಾಡಿಲ್ಲ. ನಂಗೆ ಅದು ಬೇಕು ಇದು ಬೇಕು ಅಂತ ನಾನು ಯಾವತ್ತೂ ಕ್ರೇವ್ ಮಾಡಿಲ್ಲ. ನನ್ನ ಬ್ಯಾಕ್ ನೋಡಿದ್ರೆ ನಾನಿಲ್ಲ ಲೂಯಿ ವಿಟಾನ್ ಪರ್ಸ್ ತೊಗೋಬೇಕು, ಗುಚ್ಚಿ ಪರ್ಸ್ ತೊಗೋಬೇಕು, ಇಲ್ಲ ನಾನು ಅದು ತೊಗೋಬೇಕು ಇದು ತೊಗೋಬೇಕು, ನಂಗೆ ಅದು ಬೇಕು ಇದು ಬೇಕು ಅಂತ ಐ ನೆವರ್ ಎವರ್ ಕ್ರೇವ್ಡ್. ಅದನ್ನೇ ನಂಗೆ ಅನಿಸುತ್ತೆ, ಯಾಕೆ ಸುಮ್ಮನೆ ಚೆಲ್ತಾರೆ ಎಷ್ಟು ಜನಕ್ಕೆ ದುಡ್ಡು ಇದಕ್ಕೆಲ್ಲ ಅಂತ ಅನಿಸುತ್ತೆ. ಅಂದರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಬೇರೆ ಬೇರೆ ಥರದ ದುಡ್ಡು ನೋಡಿದ್ಮೇಲೆ. ಬಿಕಾಸ್ ಮನಿ ಈಸ್ ಪವರ್, ಬಟ್ ಮನಿ ಈಸ್ ನಾಟ್ ಪೀಸ್ ಆಲ್ವೇಸ್. ಸೊ ನಿಮ್ಮ ಒಂದು ಥಾಟ್ಸ್ಗಳನ್ನು ಚೇಂಜ್ ಮಾಡೋ, ಪ್ರವೋಕ್ ಮಾಡೋ ವಿಚಾರಗಳು ಏನು ಮ್ಯಾಮ್? ಬಿಕಾಸ್ ಐ ಆಲ್ವೇಸ್ ದ ಮೋರ್ ಐ ರೀಡ್ ಐ ಥಿಂಕ್ ನನ್ನ ಲೈಫ್ ಬಗ್ಗೆ ಇರೋ ನಾನು ಅಂದ್ಕೊಂಡಿರ್ತೀನಿ ಲೈಫ್ ಅಂದರೆ ಇಷ್ಟು ಅಂತ. ಎವ್ರಿ ಟೈಮ್ ಇಟ್ ಕೀಪ್ಸ್ ಚೇಂಜಿಂಗ್. ಸೊ ನೀವು ನಿಮ್ಮ ಲೈಫ್ ಥಾಟ್ಸನ್ನು ಚೇಂಜ್ ಮಾಡೋ ಹಾಗೆ ಪ್ರವೋಕ್ ಮಾಡುವಂಥ ವಿಚಾರಗಳು, ವೇರ್ ಡು ಯು ಫೈಂಡ್ ದೆಮ್? ಸಿ, ಒಂದು ವೆರಿ ಕ್ರಿಟಿಕಲ್ ಟೈಮ್ ನಾನು ಹೇಳಿದ್ನಲ್ಲ, ನನ್ನ ಮಗ ಪಿ ಯು ಸಿಲಿದ್ದಾಗ ಆ ಟೈಮಲ್ಲಿ ನನಗೆ ಐ ಗಾಟ್ ಇಂಟ್ರೊಡ್ಯೂಸ್ ಟು ಸುದರ್ಶನ ಕ್ರಿಯಾ, ರವಿಶಂಕರ್. ಯಾಕೆ ನಮ್ಮ ಅಪಾರ್ಟ್ಮೆಂಟಲ್ಲೆಲ್ಲ ಹೋಗಿ ತೊಗೋತಾಯಿದ್ರು, ನಾನು ಹೋದೆ ತೊಗೊಳ್ಳೋಣ ಅಂತ. ಸೊ ದಟ್ಸ್ ಫೀಲ್ ಲೈಕ್ ನಂಗೊಂಥರ ಶಾಂತಿ ಸಿಕ್ಬಿಡ್ತು ಅದರಿಂದ. ಲೈಕ್ ದಟ್ ನೋ, ಸುದರ್ಶನ ಕ್ರಿಯಾ ಲೈಕ್ ಇಟ್ ಈಸ್ ಅ ಮೆಡಿಟೇಷನ್. ಸೋಹಮ್ ಅಂತಲ್ಲ, ನಾನು ಆಮೇಲೆ ಐ ಸ್ಟಾರ್ಟೆಡ್ ಫೈಂಡಿಂಗ್ ಔಟ್ ಡಿಫ್ರೆಂಟ್ ಮೆಡಿಟೇಷನ್ ಫಾರ್ಮ್ಸ್ ಲೈಕ್ ದಟ್. ಪಿರಮಿಡ್ ವ್ಯಾಲಿನಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಹೌ ಇಟ್ ಎಫೆಕ್ಟ್ಸ್, ಆ್ಯಂಡ್ ಸಿದ್ಧಿ ಸಮಾಧಿನಲ್ಲಿ ಹೋದರೆ ಹೌ ಇಟ್ ಎಫೆಕ್ಟ್ಸ್. ಆ್ಯಂಡ್ ಈಶಾಗೆ ರೀಸೆಂಟ್ಲಿ ಸದ್ಗುರು ಸೆಂಟ್ ಮೀ ರಿಕ್ವೆಸ್ಟ್ ಟು ಬಿಕಮ್ ಒನ್ ಆಫ್ ದ ಡೈರೆಕ್ಟರ್ ಫಾರ್ ರ್ಯಾಲಿ ಫಾರ್ ರಿವರ್ಸ್. ಲೈಕ್ ಕಳಿಸಿದ್ದಾರೆ. ಲೈಕ್ ಐ ಹ್ಯಾವ್ ನಾಟ್ ಎನಿಥಿಂಗ್ ಸ್ಟಾರ್ಟೆಡ್ ಎಟ್ ಲೈಕ್ ದಟ್ ನೋ, ಅದರಲ್ಲಿ ರ್ಯಾಲಿ ಫಾರ್ ರಿವರ್ಸಲ್ಲಿ ನನಗೆ ಐ ಡೋಂಟ್ ನೋ ವಾಟ್ ಟೈಪ್ ಆಫ್ ಆ್ಯಕ್ಟಿವಿಟೀಸ್ ಇಟ್ ಈಸ್ ಹ್ಯಾವಿಂಗ್ ಅಂತ. ಆ್ಯಕ್ಚುಲಿ ಅನ್ಅಫಿಷಿಯಲಿ ಹ್ಯಾವ್ ಬಿಕಮ್ ದ ಡೈರೆಕ್ಟರ್ ಆಫ್ ರ್ಯಾಲಿ ಫಾರ್ ರಿವರ್ಸ್. ಆಕ್ಸೆಪ್ಟೆಡ್ ಬಿಕಾಸ್ ಇಟ್ಸ್ ಎ ಹ್ಯೂಜ್ ಇದು. ಈಶಾನು ತೊಗೊಂಡೆ, ಆಮೇಲೆ ಸುದರ್ಶನ ಕ್ರಿಯಾ, ಆಮೇಲೆ ಷಟ್ಚಕ್ರ ಕ್ರಿಯಾ ತೊಗೊಂಡೆ. ಲೈಕ್ ಷಟ್ಚಕ್ರ ಕ್ರಿಯೆ ಅಂದರೆ ನಮ್ಮದು ಅದೇ 7 ಕ್ರಿಯೆ ಇದು ಚಕ್ರಗಳಿದೆಯಲ್ಲ, ಅದನ್ನು ಇದು ಅದಕ್ಕೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಆಮೇಲೆ ಅನಾಹತ, ಆಮೇಲೆ ವಿಶುದ್ಧಿ, ಆಜ್ಞಾಚಕ್ರ ಆ್ಯಂಡ್ ಸಹಸ್ರಾರ, ಆ ಥರ. ಲೈಕ್ ಅವಾಗ ಒಂದು ಮಿರಾಕಲ್ ನಂಗೆ ಏನು ಅನಿಸ್ತಂದರೆ, ಚೇತನ್ ಅಂತ ಒಬ್ಬರು ಕಲಿಸ್ತಾರೆ, ನಿಮಗೂ ಬೇಕಾದ್ರೆ ಕಾಂಟ್ಯಾಕ್ಟ್ ಕೊಡ್ತೀನಿ. ಸಿ ದಟ್ ಈಸ್ ಲೈಕ್ ನನಗೆ I realize the presence of God in ourself like that. Like it is like no, that is ನಮಗೆ ಅದು ನೋಡ್ಕೊಳ್ಳೋ ಶಕ್ತಿ ಬರಬೇಕಷ್ಟೇ. ಎಲ್ಲರಿಗೂ ನೋಡ್ಕೊಳ್ಳೋ ಶಕ್ತಿ ಇರಲ್ಲ. ಆ ನೋಡ್ಕೊಳ್ಳೋ ಶಕ್ತಿ ಬರಬೇಕಾದ್ರೆ ಲೈಕ್ ವಿ ಹ್ಯಾವ್ ಟು ಡೂ ಪ್ರಾಣಾಯಾಮ. ಪ್ರಾಣಾಯಾಮದಿಂದ ನಾವು ಅದು ಒಳಗಡೆ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಆವಾಗ ಚಕ್ರಗಳ ಕಡೆಗೆ ಬ್ಯಾಲೆನ್ಸ್ ಮಾಡೋಕ್ಕೆ ನಮಗೆ ಒಂದು ಶಕ್ತಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ, ಒಂದು ನೀವೇನಾದರೂ ಮೆಂಟಲಿ ತುಂಬ ಡಿಸ್ಟರ್ಬ್ ಆದ್ರಿ ಅಂದ್ಕೊಂಡ್ರೆ ಅವಾಗ ಹೋಗ್ಬಿಟ್ಟು ನೀವು ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು, ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಕೂತ್ಕೊಂಡು, ಇಫ್ ಯು ಕಾನ್ಸಂಟ್ರೇಟ್ ಆನ್ ಚಕ್ರಾಸ್ ಯು ವಿಲ್ ಗೆಟ್ ಲಾಟ್ಸ್ ಆಫ್ ರಿಲ್ಯಾಕ್ಸೇಷನ್. ದಟ್ ಇಸ್ ವಂಡರ್ಫುಲ್. ಲೈಕ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್, ಎವ್ರಿಬಡಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ಚಕ್ರ ಸಮಾಧಿ. ಷಟ್ಚಕ್ರ ಇದೆ ಅಲ್ವಾ, ಚಕ್ರ ಸಮಾಧಿ ಅಂತ ಕರೀತಾರೆ. ಷಟ್ಚಕ್ರ ಕ್ರಿಯಾ, ಷಟ್ಚಕ್ರ ಕ್ರಿಯಾ. ವೆನ್ ವಿ ರಿಯಲೈಸ್ ದಟ್ ಕುಂಡಲಿನಿ, ದೆನ್ ದಟ್ ಈಸ್ ದ ಅಲ್ಟಿಮೇಟ್ ಥಿಂಗ್ ಅಂತಾರೆ. ನಂಗೆ ಇನ್ನೂ ಕುಂಡಲಿನಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾಯಿದೆ ನನಗೆ. ಯಾಕೆ ಅಂತ ಹೇಳಿದ್ರೆ, ಕುಂಡಲಿನಿದ್ದು ನಾನು ಟಚ್ ಆದಾಗ, ಅದು ಮೆಡಿಟೇಷನ್ ಮಾಡುವಾಗ, ಇಫ್ ಐ ರೀಚ್ ಕುಂಡಲಿನಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಂತೆ. ವಿ ವಿಲ್ ಸಿ ಗಾಡ್ ಆ್ಯಕ್ಚುಲಿ ಅಂತ ಹೇಳ್ತಾರೆ. ಅದಕ್ಕೆ ಮೂಲಾಧಾರದಲ್ಲಿ ಕುಂಡಲಿನಿ ಸ್ಥಾನ ಇದೆ ಅಂತ ಹೇಳ್ತಾರೆ. ರೂಟ್ ಚಕ್ರ. ಹಾಂ, ವಾತಾಪಿ ಗಣಪತಿ ಭಜನಲ್ಲಿ ಇದೆಯಲ್ಲ, ಮೂಲಾಧಾರ ಕ್ಷೇತ್ರ ಸ್ಥಿತಂ ಪರಾದಿಶ ಚಾರ್ವಾದಿಭಾಗಾತ್ಮಕಂ ಪ್ರಣವ ಸ್ವರೂಪ ವಕ್ರತುಂಡಂ
ವಾತಾಪಿ ಗಣಪತಿಂ ಭಜೆ ವಾತಾಪಿ ಗಣ. ಅದರಲ್ಲಿ ಮೂಲಾಧಾರ ಕ್ಷೇತ್ರ ಸ್ಥಿತಂ ಅಂತ ಬರುತ್ತೆ. ಆದರೆ ಮೂಲಾಧಾರ ಅಂದರೆ ಏನು? ನಮ್ಮ ಬಾಡಿನಲ್ಲಿ ಇದೆಯಲ್ಲ, ನಾವು ಯೂರಿನ್ ಪಾಸ್ ಮಾಡೋ ಜಾಗ ಮತ್ತು ಇದ್ರ ಮಧ್ಯ ಜಾಗದ ಒಂದು ಸಣ್ಣ ಜಾಗದಲ್ಲಿ ಮೂಲಾಧಾರ ಚಕ್ರ ಇದೆ. ಆ ಚಕ್ರದಲ್ಲಿ ಇದು ಅದನ್ನು ನಾವು ಮನಸ್ಸಿಂದ ಅದನ್ನು ಇದು ಮಾಡಿದ್ರೆ ಅದಕ್ಕೆ ನಂಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಪಿರಮಿಡ್ ವ್ಯಾಲಿ ಇದೆಯಲ್ಲ, ಪಿರಮಿಡ್ ವ್ಯಾಲಿನಲ್ಲಿ ಒಂದು ಟೈಪ್ ಆಫ್ ಮೆಡಿಟೇಷನ್ ಹೇಳ್ಕೊಡ್ತಾರೆ. ಓಕೆ, ವುಡ್ ಯು ಲೈಕ್ ಟು ಟೆಲ್ ಅಸ್ ಏನದು ಅಂತ? ಹಾಂ, ಯಾವುದದು ಅಂತ ವುಡ್ ಯು ಲೈಕ್ ಟು ಟೆಲ್ ಅಸ್? ಯಾ ಲೈಕ್ ಡೆಫಿನೆಟ್ಲಿ ಪಿರಮಿಡ್ ವ್ಯಾಲಿನಲ್ಲಿ ಲೈಕ್ ನಮ್ಮ ಇದು ನಮ್ಮ ಇದರಲ್ಲೇ ಬೆಂಗಳೂರಿನಲ್ಲೇ ಕನಕಪುರ 7 ವಂಡರ್ಸ್ ಆಫ್ ದ ವರ್ಲ್ಡಲ್ಲಿ ಪಿರಮಿಡ್ ವ್ಯಾಲಿ ಈಸ್ ಆಲ್ಸೋ ಇದರಲ್ಲಿ 7 ವಂಡರ್ಸ್ ಆಫ್ ಬ್ಯಾಂಗ್ಳೂರಲ್ಲಿ ಪಿರಮಿಡ್ ವ್ಯಾಲಿ ವಿಧಾನಸೌಧ ಹತ್ರ ಪಿರಮಿಡ್ ವ್ಯಾಲಿ ಈಸ್ ಆಲ್ಸೋ ಒನ್ ಆಫ್ ದ 7 ವಂಡರ್ಸಲ್ಲಿ. ರೈಟ್. ಅಲ್ಲಿ ನಾವು ಮೇಲ್ಗಡೆ ಕೂತ್ಕೊಂಡು ಅಲ್ಲಿ ಇದು ಮಾಡಿದ್ರೆ ಲೈಕ್ ಮೆಡಿಟೇಷನ್ ಮೇಲೆ ಅಲ್ಲೇ ಕೂತ್ಕೋಬೇಕಂತೇನಿಲ್ಲ. ನೀವು ಎಲ್ಲಾದರೂ ಒಂದು ಕಡೆ ಮನೆಯಲ್ಲೇ ಒಂದು ಕ್ಯಾಂಡಲಲ್ಲಿ ಇಟ್ಕೊಂಡು ಹತ್ತಿಸ್ಕೊಂಡು ಒಂದು ಈಸ್ಟ್ ಫೇಸ್ ಮಾಡಿಕೊಂಡು ಲೈಕ್ ಆ ಪಿರಮಿಡ್ ಇದ್ದರೆ ವಿ ಹ್ಯಾವ್ ಟು ಕೀಪ್ ಇಟ್ ಆನ್ ದ ಹೆಡ್ ಆ್ಯಂಡ್ ಲೈಕ್ ಸಿಟ್ ಆ್ಯಂಡ್ ವಿ ಹ್ಯಾವ್ ಟು ಮೆಡಿಟೇಟ್. ಲೈಕ್ ಮೆಡಿಟೇಷನ್ ಅಂದರೆ ಅವ್ರು ಏನೂ ಹೇಳಲ್ಲ, ಜಸ್ಟ್ ಕಾಲನ್ನ ಹೀಗೆ ಕ್ರಾಸ್ ಮಾಡ್ಕೋಬೇಕು. ಆ್ಯಂಡ್ ದೆನ್ 2 hands we need to close like this. And we need to close our eyes and concentrate on our inner breathing. ನಮ್ಮದು ಉಸಿರಾಟ ಕ್ರಿಯೆ ಇದೆಯಲ್ಲ, ಒಂದು ಈಗ ನಾವು ತಗೋತಾ ಇರ್ತೀವಿ, ಇದು ತಗೋತೀವಲ್ಲ, ಅದು ಇನ್ನೊಂದು ಒಳಗಡೆ ನಡೀತಾ ಇರುತ್ತೆ ಒಂದು ಕ್ರಿಯೆ. ನಾವು ಇದು ಮಲ್ಕೊಂಡಾಗ್ಲೂ ಒಂದು ಕ್ರಿಯೆ ನಡೀತಾ ಇರುತ್ತಲ್ಲ, ಆ ಕ್ರಿಯೆ ಆ ಉಸಿರಾಟನ ಕಾನ್ಸಂಟ್ರೇಟ್ ಮಾಡಬೇಕು. ಅದು ನಮ್ಮ ಮೈಂಡಿಂದ ನಾವು ಅವಾಗ ಈ ಉಸಿರಾಟ ಕಡೆ ಗಮನ ಕೊಡಬಾರ್ದು. ಜಸ್ಟ್ ಇದು ಒಳಗಡೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲಾಟ್ಸ್ ಆಫ್ ಇವಾಗ ಗ್ಯಾಸ್ಟ್ರಬಲ್ ಅಂತೆಲ್ಲ ಒದ್ದಾಡ್ತಾರಲ್ಲ, ಸಿ ದಟ್ ಈಸ್ ಲೈಕ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಗ್ಯಾಸ್ಟ್ರಬಲ್ ಎಲ್ಲ ಹೊರಗೆ ಬಂದುಬಿಡುತ್ತೆ ಅದು ಮಾಡಿದಾಗ. ಅದನ್ನು ತಕ್ಷಣಕ್ಕಾಗಲ್ಲ, ಅದು ಸ್ವಲ್ಪ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿ ಏನಂತ ಹೇಳಿದ್ರೆ ನೀವು ಎಂಟಿ ಸ್ಟಮಕಲ್ಲಿ ಇರಬೇಕು ಆ ಥರ ಎಲ್ಲ ಏನಿಲ್ಲ. ಲೈಕ್ ದಟ್ ನೋ, ಎನಿ ಟೈಮ್ ಆಫ್ಟರ್ ಯು ಹ್ಯಾವ್ ಫುಡ್ ಆಲ್ಸೋ ಲೈಕ್ ಯು ಕ್ಯಾನ್ ಸಿಟ್ ಆ್ಯಂಡ್ ಡೂ ದಟ್ ದಿಸ್ ಒನ್. ದೆನ್ ದಿಸ್ ಇಸ್ ಆಲ್ ದ ಪಾತ್ ಫಾರ್ ಅಸ್ ಟು ರಿಯಲೈಸ್ ಪ್ರೆಸೆನ್ಸ್ ಆಫ್ ಗಾಡ್. ವೆಲ್ ಸೆಡ್. When you realize presence of God, then ultimate thing that is you can be happy all the time. ಸೊ ದೀಸ್ ಆರ್ ಆಲ್ ಒಂದಷ್ಟು ಟೂಲ್ಸಾ ನಿಮಗೆ ನಿಮ್ಮ ಲೈಫ್ನ ಒಂದಷ್ಟು ಥಿಯರೀಸನ್ನು ಕ್ವೆಶ್ಚನ್ ಮಾಡೋದಕ್ಕೆ? ವಾಟ್ ಈಸ್ ಲೈಫ್, ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂತ? Yeah.